ಇನ್ನು ಬ್ರಿಮ್ಸ್ ಆಸ್ಪತ್ರೆಯ ಅವ್ಯವಸ್ಥೆಯ ವಿಚಾರವಾಗಿ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬ್ರಿಮ್ಸ್ ನಲ್ಲಿ ನಿಯಮ ಬಾಹಿರ ಕೆಲಸಗಳಾಗಿವೆ ಎಂಬ ವರದಿ ಬಂದಿದೆ. ತನಿಖಾ ವರದಿಯಲ್ಲಿ ಎಲ್ಲವೂ ಇದೆ. ಅಲ್ಲಿನ ಅಧಿಕಾರಿ ಕೆಲವೊಂದು ಕಡೆ ಹೋಗಿದ್ದಾರೆ, ಹೈಕೋರ್ಟ್ಗೆ ಹೋಗಿ ಸ್ಟೇ ತಂದಿದ್ದಾರೆ. ಈ ಬಗ್ಗೆ ವೈದ್ಯಕೀಯ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಜೊತೆ ಮಾತನಾಡಿದ್ದೇನೆ. ಸ್ಟೇ ತಂದ ಹಿನ್ನೆಲೆ ಸ್ವಲ್ಪ ವಿಳಂಬ ಆಗ್ತಾ ಇದೆ, ಆದ್ರೆ ಖಂಡಿತವಾಗ್ಲೂ ಕ್ರಮ ಆಗೇ ಆಗುತ್ತೆ. ನನಗೆ ಯಾರದೇ ಒತ್ತಡ ಇಲ್ಲ, ನನ್ನ ಮೇಲೆ ಯಾರು ಒತ್ತಡ ಹಾಕುವುದಕ್ಕೆ ಆಗಲ್ಲ. ತಪ್ಪು ಮಾಡಿದವರ ವಿರುದ್ಧ ಕ್ರಮ ಆಗುತ್ತೆ. ಬ್ರಿಮ್ಸ್ ಬಗ್ಗೆ ಬೆಳಗಾವಿಯಲ್ಲಿ ಸಭೆ ಕರೆಯಲು ಹೇಳಿದ್ದೆ, ಆದ್ರೆ ಬೇರೆ ವಿಚಾರಗಳಿಂದ ಅದು ಆಗಿಲ್ಲ. ಈಗ ಬೆಂಗಳೂರಿನಲ್ಲಿ ಸಭೆ ಕರೆದು ಸ್ಟೇ ತಂದಿರುವ ವಿಚಾರ, ಕಾನೂನಿನ ಅಂಶಗಳನ್ನ ನೋಡ್ತೀವಿ. ಸುಧಾರಣೆ ಮಾಡುವ ನಿಟ್ಟಿನಲ್ಲಿ ಹಾಕಿರುವ ಯೋಜನೆಗಳನ್ನ ಜಾರಿ ಮಾಡ್ತೀವಿ. ಮೊನ್ನೆ ಕೂಡ ವೈದ್ಯಕೀಯ ಸಚಿವರಿಗೆ ಸಂಬಂಧಿಸಿದವರಿಗೆ ಹೇಳಿದ್ದೇನೆ, ಮುಂದೆ ಆಡಳಿತ ಸುಧಾರಣೆ ಆಗುವ ನಿರೀಕ್ಷೆ ಮಾಡಬಹುದು. ಬೀದರ್ನಲ್ಲಿ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆಯನ್ನು ನೀಡಿರುವಂತದ್ದು. ವರದಿ ಬಂದಿದೆ. ಬ್ರಿಮ್ಸ್ ಅಲ್ಲಿ ಕೆಲವೊಂದು ನಿಯಮ ಬಾಹಿರ ಕೆಲಸ ಕಾರ್ಯಗಳಾಗಿದೆ ಅನ್ನುವಂಥ ವರದಿನೂ ಇದೆ. ಅದ್ರ ಮೇಲೆ ಕ್ರಮನೂ ಆಗ್ತಿತ್ತು. ಆದರೆ ಅಧಿಕಾರಿ ಕೆಲವೊಂದು ಕಡೆ ಹೋಗಿ ಹೈಕೋರ್ಟ್ ಅಲ್ಲಿ ಸ್ಟೇ ತಗೊಂಡಿದ್ದಾರೆ. ಸ್ಟೇ ವೇಕೇಟ್ ಮಾಡಲಿಕ್ಕೆ ಈಗಾಗಲೇ ನಾನು ಶರಣ್ ಪ್ರಕಾಶ್ ಅವರಿಗೆ ಮಾತನಾಡಿದ್ದೇನೆ. ಅದಕ್ಕಾಗಿ ಬ್ರಿಮ್ಸ್ ಅಲ್ಲಿ ಸುಧಾರಣೆ ತರಲಿಕ್ಕೆ ಸ್ವಲ್ಪ ವಿಳಂಬ ಆಗ್ತಾ ಇದೆ. ಆದರೂ ಅದಕ್ಕೆ ನಾವು ಅದನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇವೆ. ಅದರ ಜೊತೆಯಲ್ಲಿ ನೋಡಿ, ಯಾವುದು ನಮ್ಮ ವ್ಯಾಪ್ತಿಯಲ್ಲಿ ಬರ್ತದೆ, ನಮ್ಮ ಕೈಯಲ್ಲಿದೆ ಅಷ್ಟು ಮಾಡ್ತೀವಿ. ಕಾನೂನು ಯಾವ ಒತ್ತಡ ಬರೋ ಪ್ರಶ್ನೆ ಇಲ್ಲ. ನಮ್ಗೆ ಯಾರು ಒತ್ತಡ ಹಾಕ್ಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಹಂಗಾಗೋದಿಲ್ಲ. ಅದು ಮತ್ತೊಂದು ಸಭೆ ಕರೀರಿ ಅಂತ ಹೇಳಿದ್ದೇನೆ. ನಾನು ಬೆಳ್ಳಾರಿಯಲ್ಲಿ ಬೆಳಗಾಂದಲ್ಲಿ ಸಭೆ ಕರೀರಿ ಅಂತ ಹೇಳಿದ್ದೆ. ಬಹಳಷ್ಟು ನಮಗೆಲ್ಲ ಬೇರೆ ಬೇರೆ ಪ್ರಶ್ನೆಗಳು, ಬೇರೆ ಬೇರೆ ವಿಷಯಗಳಿದ್ದ ಕಾರಣ ಮಾಡಲಿಕ್ಕೆ ಆಗಲಿಲ್ಲ. ಈ ಒಂದು ಸಭೆ ನಾವು ಬೆಂಗಳೂರಲ್ಲಿ ಇಡ್ತಾ ಇದ್ದೇವೆ. ಅದೇನು ಕಾನೂನಿನ ಕೆಲವೊಂದು ಸಮಸ್ಯೆಗಳಿದ್ದಾವೆ. ನ್ಯಾಯಾಂಗದಲ್ಲಿ ಹೋಗಿ ತಡೆಯಾಜ್ಞೆ ತೆಗೆದುಕೊಂಡು ಬಂದಂಥದ್ದಿದೆ. ನ್ಯಾಯಾಂಗಕ್ಕೆ ನಾವು ಗೌರವ ಕೊಡಬೇಕಾಗ್ತದೆ. ಈ ವ್ಯವಸ್ಥೆಯಲ್ಲಿ ನಾವು ಈಗಾಗಲೇ ಹೇಳಿದ್ದೇವೆ. ಇವತ್ತು ಅವೆಲ್ಲವೂ ತನಿಖೆಯಲ್ಲಿ ಬರ್ತವೆ. ತಪ್ಪು ಮಾಡಿದವ್ರ ಮೇಲೆ ಶಿಸ್ತು ಕ್ರಮ ಆಗ್ತದೆ. ಅದನ್ನು ಸುಧಾರಣೆ ಮಾಡುವಂಥ ನಿಟ್ಟಿನಲ್ಲಿ ನಾವೇನು ಈಗಾಗಲೇ ಯೋಜನೆ ಹಾಕೊಂಡಿದ್ದೇವೆ. ಅದು ವಿಳಂಬ ಆಗಿರ್ಬೋದು. ಅಡ್ಮಿನಿಸ್ಟ್ರೇಷನ್ ಆಗಲಿ ಮತ್ತಾರೋ ಅದ್ರ ಬಗ್ಗೆ ಕಾಳಜಿ. ಈಗ ನಮ್ಮ ADC ಅವರಿಗೆ ಅಲ್ಲಿ ಆಡಳಿತಾಧಿಕಾರಿ ಅಂತ ಹಾಕಿದ್ದಾರೆ, ಶಿವಾನಂದ್ ಅವರಿಗೆ. ಈಗ ಹೋಗಿ ಅದನ್ನು ಸುಧಾರಣೆ ಮಾಡುವಂತ ನಿಟ್ಟಿನಲ್ಲಿ ಅವ್ರಿಗೆ ಎಲ್ಲಾ ರೀತಿಯ ಅಧಿಕಾರವನ್ನು ಕೊಡಲಿಕ್ಕೆ ನಾನು ನಿಮ್ಮ ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಹೇಳಿದ್ದೇನೆ. ಇನ್ನು ಮುಂದೆ ಆಡಳಿತದಲ್ಲಿ ಸುಧಾರಣೆ ನೀವು ನಿರೀಕ್ಷಿಸಬಹುದು. ಈ ದರ್ಜೆ ನೌಕರರಿಗೆ ಸಂಬಳ ಸಿಗಲಾರ್ದ